ಅಜ್ಜಂಪುರ ಕುಟುಂಬದಲ್ಲಿ ನಡೆದಿದ್ದ ಅಸಂಭವನೀಯ ವಿಚಿತ್ರ ಘಟನೆ ಇದೀಗ ಅಜ್ಜಂಪುರ ಪೊಲೀಸರ ತನಿಖೆಯಿಂದ ಬಹಿರಂಗಗೊಂಡಿದೆ. ಅತ್ತೆಗೆ ನಿದ್ರೆ ಮಾತ್ರೆ ನೀಡಿ ಸಾಯಿಸಿದ ಪ್ರಕರಣದಲ್ಲಿ ತಡಗ ಗ್ರಾಮದ ಅಶ್ವಿನಿ ಮತ್ತು ಶಿವನಿ ಗ್ರಾಮದ ಆಂಜನೇಯ ಎಂಬುವರನ್ನು ಅಜ್ಜಂಪುರ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಮಹಿಳೆ ತನ್ನ ಪ್ರಿಯಕರನೊಂದಿಗೆ ಅಕ್ರಮ ಸಂಬಂಧ ಬೆಳೆಸಿಕೊಂಡಿದ್ದು, ಅವನಿಗೆ ನಿರಂತರವಾಗಿ ಹಣ ಮತ್ತು ಬಂಗಾರವನ್ನು ನೀಡುತ್ತಿದ್ದಳು. ಮನೆಯಲ್ಲಿದ್ದ ಹಣ ಮತ್ತು 20 ಲಕ್ಷ ಬೆಲೆ ಬಾಳುವ ಬಂಗಾರದ ಆಭರಣಗಳು ಮಾಯವಾಗುತ್ತಿರುವುದು ಕುಟುಂಬದ ಸದಸ್ಯರ ಗಮನಕ್ಕೆ ಬಂದು ವಿಚಾರಿಸಿದಾಗ ಅಸಲಿ ಸಂಗತಿ ಬಯಲಾಗಿದೆ. ಆರೋಪಿ ಮಹಿಳೆಯು ತನ್ನ ಗಂಡ ಮತ್ತು ಅತ್ತೆಗೆ ಆಹಾರದಲ್ಲಿ ನಿದ್ದೆ ಮಾತ್ರೆಗಳನ್ನು ಹಾಕಿದ್ದು, ಬಳಿಕ ಅತ್ತೆಯು ಅತಿಯಾದ ಪ್ರಮಾಣದ ಮಾತ್ರೆ ಸೇವನೆಯಿಂದ ಅಜ್ಜಂಪುರ ಸಾರ್ವಜನಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲು ಮಾಡಿದ್ದು, ಹೆಚ್ಚಿನ ಚಿಕಿತ್ಸೆಗಾಗಿ ದಾವಣಗೆರೆಯ ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗ ಮಧ್ಯೆ ಮೃತಪಟ್ಟಿರುವುದಾಗಿ ವೈದ್ಯರು ತಿಳಿಸಿದ್ದರಿಂದ ವಾಪಸ್ಸು ಮೃತದೇಹವನ್ನು ತೆಗೆದುಕೊಂಡು ತಡಗ ಗ್ರಾಮದ ರುದ್ರಭೂಮಿಯಲ್ಲಿ ಶವ ಸಂಸ್ಕಾರ ಮಾಡಿರುವುದಾಗಿ ಕುಟುಂಬದ ಸದಸ್ಯರು ಠಾಣೆಗೆ ದೂರನ್ನು ದಾಖಲಿಸಿದ್ದಾರೆ. ಅಜ್ಜಂಪುರ ಠಾಣೆಯ ಪೊಲೀಸರು ತಕ್ಷಣವೇ ಈ ಕೇಸಿನ ಸಂಬಂಧ ದಾಳಿ ನಡೆಸಿ ಇಬ್ಬರನ್ನು ಬಂಧಿಸಿದ್ದು, ಇಬ್ಬರ ಮೇಲೂ ಕೊಲೆ ಹಾಗೂ ಸಂಚು ಆರೋಪದಡಿ ಪ್ರಕರಣ ದಾಖಲಿಸಿರುತ್ತಾರೆ. ಈ ಪ್ರಕರಣ ಸ್ಥಳೀಯರಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದು, ಕುಟುಂಬದಲ್ಲಿನ ಸಂಬಂಧಗಳಲ್ಲಿ ನಂಬಿಕೆ ಕಳೆದುಕೊಂಡಾಗ ಎಂತಹ ದುರಂತಗಳು ನಡೆಯುತ್ತವೆ ಎಂಬುದಕ್ಕೆ ಇದೊಂದು ಕಹಿ ಉದಾಹರಣೆಯಾಗಿದ್ದು, ಮಾನವೀಯ ಮೌಲ್ಯಗಳನ್ನು ಮರೆತ ಕ್ರೂರ ಕೃತ್ಯ ಇದು ಎಂದು ಗ್ರಾಮಸ್ಥರು ಅಭಿಪ್ರಾಯಪಟ್ಟಿದ್ದಾರೆ. ಕಾರ್ಯಾಚರಣೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ವೀರೇಂದ್ರ, ಸಬ್ ಇನ್ಸ್ಪೆಕ್ಟರ್ ಚಂದ್ರಮ್ಮ, ಗಜೇಂದ್ರ, ಸಿಬ್ಬಂದಿ ವರ್ಗದವರಾದ ಉಮೇಶ್, ರವಿನಾಯ್ಕ್, ಶಿವರಾಜ್, ಸತೀಶ್, ಶ್ರೀನಿವಾಸ್ ಇತರರು ಭಾಗಿಯಾಗಿದ್ದರು. ವರದಿ ಸೊಲ್ಲಾಪುರ ಎಸ್. ಶಿವಮೂರ್ತಿ, ಅಜ್ಜಂಪುರ ಟಿವಿ 13 ಕರ್ನಾಟಕ.